ಪ್ರಧಾನಿ ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟನ್ನು ತಾವು ಕೂಡ ಗಮನಿಸಿದಿರಿ. ಸೊ ತಾವು ಮೋದಿಯವರ ಈ ಹೇಳಿಕೆಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತನ ಅಥವಾ ವಿಪಕ್ಷಗಳು ಅವರ ಈ ಹೇಳಿಕೆಯನ್ನು ತೀವ್ರ ವಿರೋಧ ಮಾಡ್ತಾ ಇರುವಂಥದ್ದು ಕಾರಣ ಏನು, ಯಾಕೆ ವಿರೋಧ ಮಾಡ್ತಾ ಇರುವಂಥದ್ದು? ದೇಶದ ಆರ್ಥಿಕತೆಯ ಮೇಲೆ ಗಮನ ಹರಿಸ್ತಿದ್ದೀವಿ ಅಂತಾರೆ ಮೋದಿ, ಆದರೂ ವಿಪಕ್ಷಗಳು ಯಾಕೆ ವಿರೋಧ ಮಾಡ್ತಿರೋದು ಅಂತ. ಓಕೆ ವಸಂತ್ ಅವರೇ, ಒಂದು ವಿಚಾರವನ್ನು ದಯವಿಟ್ಟು ತಿಳ್ಕೊಳ್ಳಿ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಏನು ಹೇಳಿಕೆಯನ್ನು ಹೇಳಿದ್ದಾರೆ, 140 ಕೋಟಿ ಜನರಿಗೆ ದ್ರೋಹವನ್ನು ಬಗೆದಿದ್ದಾರೆ, ದೇಶದ್ರೋಹಿ ಅಂತ ಕರಿಬೇಕು. ಇವತ್ತು ನಾವು ಮಾನ್ಯ ನರೇಂದ್ರ ಮೋದಿಯವರನ್ನು ದೇಶದ್ರೋಹಿ ನರೇಂದ್ರ ಮೋದಿಯವರು 140 ಕೋಟಿ ಜನರಿಗೆ ದ್ರೋಹವನ್ನು ಬಗೆದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಇದನ್ನು 3rd ಲಾರ್ಜೆಸ್ಟ್ ಎಕನಾಮಿ ಆಗ್ಬಿಡ್ತೀವಿ, 5 ಟ್ರಿಲಿಯನ್ ಎಕನಾಮಿ ಆಗ್ತೀವಿ ಅಂತ ಹೇಳ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಬಂದು ಈ ಮಾತನ್ನು ಹೇಳ್ತಿದ್ದಾರೆ ಅಂತಂದರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಮಾನ್ಯ ನರೇಂದ್ರ ಮೋದಿ ಅವರೇ, ನೀವೇ ಹೇಳ್ತಾ ಇದ್ರಿ ಈ ದೇಶ ನಾವು ಎಲ್ಲ ದೇಶಗಳ ಎಕನಾಮಿನ ನಾವು ಮುಂದೆ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅಂತ ಹೇಳಿ ನೀವೇ ಹೇಳಿದಂಥ ಸ್ಟೇಟ್ಮೆಂಟ್ ಇವತ್ತು ಭಾರತ ದೇಶದ ಎಕನಾಮಿ 6ನೇ ಸ್ಥಾನಕ್ಕೆ ಹೋಗಿದೆ. ಕೆಟ್ಟ ಆರ್ಥಿಕ ಪರಿಸ್ಥಿತಿ, ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬಡವರು ದುಡಿದ ದುಡ್ಡನ್ನು ಜೋಬಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೇವಲ ರಸ್ತೆನಲ್ಲಿ ಬೀದಿನಲ್ಲಿ ಖರ್ಚು ಮಾಡಿ ಅವರ ಜೀವನ ಮಟ್ಟ ಹಾಳಾಗಿದೆ ಅನ್ನೋದನ್ನು ಅವರು ಇಂಡೈರೆಕ್ಟ್ ಒಪ್ಕೊಂಡಿದ್ದಾರೆ. ಮಾನ್ಯ ನರೇಂದ್ರ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೊಟ್ಟ ಕುದುರೆಯನ್ನು ಏರದವನು ಶೂರನೂ ಅಲ್ಲ ವೀರನೂ ಅಲ್ಲ. ಮಾನ್ಯ ನರೇಂದ್ರ ಮೋದಿ ಅವರೇ, ನಿಮಗೆ ಈ ದೇಶವನ್ನು ಆಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀರಿ. ಈ ದೇಶವನ್ನು ಆಳುವಂಥ 140 ಕೋಟಿ ಜನರಿಗೆ ಮಾಡಿರುವ ದ್ರೋಹದಿಂದ ನೀವು ಇವತ್ತು ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದೀರಿ, ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಸಾಮರ್ಥ್ಯ ಇಲ್ಲ, ಈ ದೇಶವನ್ನು ಆಳುವಂಥ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂಥ ಕೆಲಸ ನನ್ನ ಕೈಲಿ ಆಗಲ್ಲ ಅಂತೇಳಿ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದೀರಿ. ನೀವು ಏನು ಹೇಳಿದಿರಿ, ಈ ಭಾರತ ದೇಶದಲ್ಲಿ ಮಾತಾಡ್ತಾರೆ ಬಿಜೆಪಿ ಹೇಳ್ತಾರೆ ಹಿಂದೂಗಳು ಅಂತೇಳಿ. ಈ ದೇಶದಲ್ಲಿ ಸರಿಸುಮಾರು ಪ್ರತಿ ವರ್ಷ 48ರಿಂದ 50 ಲಕ್ಷ ಮದುವೆಗಳಾಗ್ತದೆ. ನೀವು ಮದುವೆಗಳ ಗೋಲ್ಡೇ ತಗೊಳ್ಬೇಡಿ ಅಂತ ಹೇಳ್ತಿರಲ್ಲ, ನಿಮಗೆ ಯಾವ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅನ್ನುವುದನ್ನು ಬಿಟ್ಟು ಈ ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದೆ ನಾನು. ನಿಮಗೆ ನಿಜವಾಗ್ಲೂ ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಹೇಳ್ತಿರಲ್ಲ, ಹಿಂದೂ ಧರ್ಮದ ಪವಿತ್ರ ಮದುವೆ, ಆ ಮದುವೆಗೆ ನೀವು ಗೋಲ್ಡ್ ತಗೊಂಬೇಡಿ ಅಂತ ಹೇಳ್ತಿರಲ್ಲ, ನಿಮಗೆ ಕಿಂಚಿತ್ತು ನಾಚಿಕೆ ಆಗೋದಿಲ್ವಾ? ಈ ಜನರು ನಿಮ್ಮ ನಿಜವಾಗ್ಲೂ ಮೊಟ್ಟೆ ತೊಗೊಂಡು ಹೊಡಿಬೇಕು. ಯಾಕೆ ಅಂತ ಹೇಳಿದ್ರೆ ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ನಿಜವಾಗ್ಲೂ ನೀವು ದೇಶದ್ರೋಹಿಗಳು, ಹಿಂದೂ ಧರ್ಮದ ದ್ರೋಹಿಗಳು. ಹಿಂದೂ ಧರ್ಮದ ಪ್ಲೀಸ್ ವೈಟ್ ಇಟ್ ಇಸ್ ಯೋರ್ ಟೈಮ್. ಪ್ರಧಾನಮಂತ್ರಿಗಳು ಅಂತ ಹೇಳಿರೋದು, ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ 140 ಕೋಟಿ ಜನರಿಗೆ ದ್ರೋಹ ಬಗೆದಿದ್ದಾರೆ. ಹಿಂದೂ ಧರ್ಮದ ಹೌದು, ನೀವು please wait, it is not your turn. I am Congressman. now disturb ಮಾಡಲ್ಲ. Please wait, ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ. ರೆಸ್ಪೆಕ್ಟ್. ಹೌದು, ಒಂದು ನಿಮಿಷ. ಈ ದೇಶದ 140 ಕೋಟಿ ಜನ ವಿಪಕ್ಷಗಳಾಗಿ ವಿರೋಧ ಮಾಡ್ತೀರಿ, ವಿರೋಧ ಮಾಡ್ತೀರಿ, ಮೊಟ್ಟೆಗಿಟ್ಟೆ ಅವೆಲ್ಲ ಬೇಡ. ಹಿಂದೂ ಆಗಿ ಮೊಟ್ಟೆಗಿಟ್ಟೆ ಅವೆಲ್ಲ ಬೇಡ. ನಾನೊಬ್ಬ ಹಿಂದೂ ಆಗಿ ಒಂದು ನಿಮಿಷ ಪ್ಲೀಸ್. ಹಿಂದೂ ಧರ್ಮದ ಜನರಿಗೆ ಏನು ಹಿಂದೂಗಳಿದ್ದೀರಿ, ಹಿಂದೂಗಳಿಗೆ ಮಾಡಿದಂತ ಮಹಾದ್ರೋಹ ಮಾನ್ಯ ಪ್ರಧಾನಮಂತ್ರಿಗಳೇ. ನೀವಿವತ್ತು ಏನ್ ಹೇಳಿದಿರಿ, ಹಿಂದೂಗಳ ಪವಿತ್ರವಾದಂತಹ ಏನು ಮದುವೆ ಅಂತ ಇದೆ, ಮದುವೆಗೆ ಮಂಗಳಸೂತ್ರದಿಂದ ಹಿಡಿದು ಒಡವೆನೇ ಭೂಷಣ, ಒಡವೆನೇ ತಗೊಳ್ಬೇಡಿ ಅಂತ ಹೇಳ್ತಿರಲ್ಲ ನೀವು. ಯಾವ ಅಂದ್ರೆ ನೀವು ನರ್ಕಕ್ಕೆ ಹೋಗ್ತೀರಾ ನೀವು ಈ ಮಾತುಗಳನ್ನ ಹೇಳಿದ್ರೆ. ಓಕೆ ಹೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇದೊಂದೇ ಅಲ್ಲ, ವೆಬ್ಸೈಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ, 100 ವಿಚಾರಗಳಿದೆ. ಗೋಲ್ಡ್ ಒಂದೇ ವಿಚಾರ ಅಂತಂದ್ರೆ ಮತ್ತೆ ಯಾವ ಪುರುಷಾರ್ಥಕ್ಕೆ ನೀವು ಹಿಂದೂ ಧರ್ಮದ ಪ್ರತಿಪಾದಕಂತೀರಿ? ದಯವಿಟ್ಟು ನಿಮ್ಮ ಮುಖವಾಡ ಕಳಚಿ ಬಿದ್ದಿದೆ. ನಿಮ್ಮ ಹಿಂದೂ ಧರ್ಮದ ಗೋಸುಂಬೆ ನಾಟಕ ಕಳಚಿ ಬಿದ್ದಿದೆ. ದಯವಿಟ್ಟು ನಿಮಗೆ ನಾಚಿಕೆ ದಯವಿಟ್ಟು ತಮ್ಮ ಸ್ಟೇಟ್ಮೆಂಟ್ ಅನ್ನು ವಾಪಸ್ ತೆಗೆದುಕೊಳ್ಳಿ. ಹಿಂದೂ ಧರ್ಮವನ್ನು ನೀವು ಏನು ಪ್ರತಿಪಾದನೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಮಾಡಿದಂತ ದ್ರೋಹ, ಇವತ್ತು ಮಾಡಿದಂತ ಮೋಸ, ಹಿಂದೂ ಹೆಣ್ಣು ಮಕ್ಕಳಿಗೆ ನೀವು ಅವಮಾನ ಮಾಡಿದಿರಿ. ಈ ದೇಶದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದಿರಿ, ಈ ದೇಶದ ಹಿಂದೂ ಅವಮಾನ ಮಾಡಿದಿರಿ. ದೇಶದ ಕ್ಷಮೆ ಕೇಳಿ. 10 ಸಲ ಹೇಳಿದ್ರೆ ನೀವು ಒಂದು ನಿಮಿಷ ದೇಶ ಅಂದ್ರೆ ಹೇಳ್ತಾರಲ್ಲ ಇವರೇನೆ, ನಾನು ಹಿಂದೂ ಧರ್ಮದ ಉತ್ತರ ಕೊಡಿ. ಈಗ ಮೋದಿಜಿ ಅವರು ಹೇಳಿರೋದು ಒಂದು ವಿಚಾರ, ನೀವು ಸ್ವಲ್ಪ ಇದನ್ನ ತಿರುಚಿ ಮಾತಾಡ್ತಾ ಇದ್ದಾರೆ. ಅವರು ಯಾವುದೇ ರೀತಿಯಾಗಿ ನಿಮ್ಮ ಆಭರಣ ಚಿನ್ನವನ್ನು ಖರೀದಿಸಬೇಡಿ ಅಂತ ಹೇಳಿರಲಿಲ್ಲ. ಸ್ವಲ್ಪ ಅವರು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ BJP ಪ್ರಧಾನಮಂತ್ರಿ ಅಲ್ಲ, ಅವರು ಇಡೀ ದೇಶಕ್ಕೆ ಪ್ರಧಾನಮಂತ್ರಿ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೇನು ಅವ್ರಿಗೆ ಯಾವ ಗೌರವದಿಂದ ಮಾತಾಡಬೇಕು, ಸ್ವಲ್ಪ ನಾವು ಪರಿಜ್ಞಾನದಿಂದ ಮಾತಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಇಲ್ಲಿ ನಾವು ನಿಮ್ಮ ನಾಯಕರುಗಳಿಗಾಗಲಿ ನಾವು ಯಾವುದೇ ಈ ರೀತಿ ಶಬ್ದಗಳನ್ನು ಉಪಯೋಗಿಸಿಲ್ಲ, ಆಯಿತಾ? ಅದೊಂದು. ಆಮೇಲೆ ಇಲ್ಲಿ ಮೋದಿಜಿ ಹೇಳಿರ್ತಕ್ಕಂಥದ್ದು ಏನು ಅಂತಂದು ಹೇಳಿದ್ರೆ,
ಡಾಲರ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ಕಾರಣ ಏನು? ಇಲ್ಲಿ ಸುಮಾರು 72 ಬಿಲಿಯನ್ ಡಾಲರ್ಗಳಷ್ಟು ನಾವು ಚಿನ್ನ ಖರೀದಿ ಆಗ್ತಾ ಇದೆ ಪ್ರತಿ ವರ್ಷ. ಅಂದರೆ ಲಾಸ್ಟ್ ಇಯರ್ ಹೇಳ್ತಾ ಇರೋದು ನಾನು, 72 ಬಿಲಿಯನ್. ಅಂದರೆ ನಾವು ವಿದೇಶದಿಂದ ನಾವು ಚಿನ್ನವನ್ನು ಆಮದು ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಜನರಿಗೆ, ಕೆಲವು ಆರ್ಥಿಕ ತಜ್ಞರಿಗೆ ಗೊತ್ತಿರತಕ್ಕಂಥದ್ದು, ಆ್ಯಕ್ಚುಲಾಗಿ ಪ್ರೈಸು ನಮ್ಮ ಏನು ರೂಪಾಯಿ ಮೌಲ್ಯಗಳು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಡಾಲರ್ ಇದರದ್ದು ಜಾಸ್ತಿ ಆಗಿದೆ. ಈಗ 95 ರೂಪಾಯಿ ಆಗಿದೆ. ಇದನ್ನು ನೀವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು. ಅವರು ಆಭರಣ ಚಿನ್ನ ಖರೀದಿ ಮಾಡಬೇಡಿ ಅಥವಾ ನೀವು ಮದುವೆ ಖರೀದಿ ಮಾಡಬೇಡಿ ಅಂತೇಳಿ ಎಲ್ಲೂ ಹೇಳಿಲ್ಲ. ಆಮೇಲೆ ಈಗ ಯುದ್ಧ ಭೀತಿ ಇದೆ, ತೈಲವನ್ನು ನಾವು ಇವಾಗ ಏನಂದರೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಾವು ಏನಂತಂದರೆ, ಈಗ ಒಂದು ಕಾರ್, ಈಗ ಉದಾಹರಣೆ ಒಂದು ಕಾರಲ್ಲಿ 4 ಜನ ಹೋಗೋದಕ್ಕೂ 4 ಕಾರಲ್ಲಿ ಪ್ರಯಾಣ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ತೈಲ ವೆಚ್ಚವನ್ನು ಜಾಸ್ತಿ, ನಮ್ಮ ಒಂದು ಕಾನ್ಸೆಪ್ಟ್ ಅಂತಂದರೆ, ನೀವು ಹೊರದೇಶ ಪ್ರಯಾಣ ಮಾಡಬೇಡಿ, ನಮ್ಮ ದೇಶದಲ್ಲೇ ಜಾಸ್ತಿಯಾಗಿ ನಮ್ಮ ದೇಶದ ಜನರಿಗೆ ಅನುಕೂಲ ಆಗಲಿ ಹೇಳೋ ಒಂದೇ ಒಂದು ಕಾರಣ ಕೊಟ್ಟಿದ್ದಾರೆ ವಿನಃ ನೀವು ಆಭರಣ ಚಿನ್ನ ಖರೀದಿ ಮಾಡಬೇಡಿ ಅಥವಾ ನೀವು ಖರೀದಿ ಮಾಡಲೇಬೇಡಿ ಅಂತ. ಅವಶ್ಯಕತೆ ಎಷ್ಟಿದೆ ಅಷ್ಟನ್ನೇ ನೀವು ಪರ್ಚೇಸ್ ಮಾಡಿ, ಅಂದರೆ ಖರೀದಿ ಮಾಡಿ. ಅಗತ್ಯಕ್ಕಿಂತ ಜಾಸ್ತಿಯಾಗಿ ಇದು ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಆಮದು ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ನಮ್ಮದು ರೂಪಾಯಿ ಮೌಲ್ಯ ಕುಸಿಯತ್ತೆ ಅಂತೇಳಿ ಒಂದೇ ಒಂದು ಕಾರಣ ಕೊಟ್ಟಿದ್ದಾರೆ. ಬಿಟ್ಟರೆ ಇವರು ಆಭರಣ ಚಿನ್ನ ಖರೀದಿ ಮಾಡಬೇಡಿ, ಹಿಂದುತ್ವ ಅಲ್ಲ ಸ್ವಾಮಿ, ನೀವು ಹಿಂದುತ್ವ ವಿಚಾರ ಸಾಕಷ್ಟು ನಾನು ಮಾತಾಡಬಲ್ಲೆ ಅಂತ ಮನಮೋಹನ್ ಸಿಂಗ್ ಒಬ್ಬ ಭಯೋತ್ಪಾದಕರನ್ನೇ ನೀವು ಕರ್ಸ್ಕೊಂಡ್ರಿ ಸ್ವಾಮಿ. ಬಿರಿಯಾನಿ ಯಾವ ಹೆಣ್ಣು ಮಕ್ಕಳು ಇವತ್ತು ಮದುವೆ ಮಾಡ್ಕೊಳ್ಬೇಕು ನೀವು ಮಾಡಿದ್ದೀರಾ? ಪ್ರಧಾನಮಂತ್ರಿಗಳು ಯಾಕೆಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಮದುವೆ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಅಮೂಲ್ಯವಾದಂತಹ ತಾಲಿಯ ಬಂಗಾರವನ್ನ ನಿಮ್ಮ ಗೋಷ್ಠಿ ನಾಟಕ ಹೊರಬಿದ್ದಿದೆ, ನಿಮ್ಮ ನಾಟಕ ಕಲ್ಪಿಸುತ್ತಿದೆ. ಅಂತಂದ್ರೆ ಈ ಚಿನ್ನ ಖರೀದಿಯಿಂದ ಹಿಂದುತ್ವ ದೇಶದ್ರೋಹಿ ಹೋಗ್ತಾ ಇದೆ. ಮಕ್ಕಳಿಗೆ ಮಹಾಮೋಸ ಅಂದ್ರೆ ಈ ದೇಶವನ್ನು ಸಾಮರ್ಥ್ಯ ಇಲ್ಲ. ಒಂದು ತಿಂಗಳಿಂದ ಬೇರೆ ಬೇರೆ ದೇಶಗಳಲ್ಲಿ, ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಜರ್ಮನ್, ಪಾಕಿಸ್ತಾನ, ಬಾಂಗ್ಲಾದೇಶ ಮಾತ್ರ ಕಂಪೇರ್ ಮಾಡೋ ಯೋಗ್ಯತೆ ಇರೋದು ನಿಮಗೆ. ಯಾವತ್ತೂ ಅಮೆರಿಕ ಜೊತೆ ಕಂಪೇರ್ ಮಾಡಿಲ್ಲ, ಜರ್ಮನಿ ಜೊತೆ ಕಂಪೇರ್ ಮಾಡಿಲ್ಲ, ಇಂಗ್ಲೆಂಡ್ ಜೊತೆ ಕಂಪೇರ್ ಮಾಡಿಲ್ಲ, ಜಪಾನ್ ಜೊತೆ ಕಂಪೇರ್ ಮಾಡಿಲ್ಲ. ಯಾವಾಗ್ಲೂ ಮಾನ್ಯ ಪ್ರಧಾನಮಂತ್ರಿಗಳು ಬಿಜೆಪಿ ಅವ್ರು ಮುಗಿಸ್ಬಿಡ್ಲಿ ಇಲ್ಲ ಅಂತಂದ್ರೆ ಅವ್ರ ಮಾತೇ ಕೇಳಿಸಲ್ಲ. ದಯವಿಟ್ಟು ಪ್ರತಿಯೊಂದು ರಾಷ್ಟ್ರದಲ್ಲಿ ಪ್ರತಿಯೊಂದು ದೇಶದ ಏನು ಪೆಟ್ರೋಲ್ ಬೆಲೆಗಳಲ್ಲಿ ಮಿನಿಮಮ್ 9% ಇಂದ 80% ವರೆಗೂ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ ಇನ್ನೂವರೆಗೂ ಆಗಲಿಲ್ಲ. ನೋಡಿ, ಯುದ್ಧ ಏನು ಮೋದಿ ಮಾಡಿಲ್ಲ ಯುದ್ಧವನ್ನ, ಅಥವಾ ಮೋದಿ ಏನು ಇದಾಗ್ಲಿಲ್ಲ, ಪ್ರೇರಣೆ ಅಲ್ಲ ಇಲ್ಲಿ. ಈ ದೇಶಗಳ ಮಧ್ಯೆ ಅಲ್ಲಿ ಏನು ಇರಾನ್ ಮತ್ತೆ ಅಮೆರಿಕದಲ್ಲಿ ನಡುವೆ ನಡೆದಂಥ ಯುದ್ಧದ ಸಮಯದಲ್ಲಿ ಅಲ್ಲಿ ಕಚ್ಚಾ ತೈಲಗಳ ಏನು ಬ್ಯಾರೆಲ್ ರೇಟು, ಇವತ್ತು ಹಿಂದೆ ಏನು 60 ರೂಪಾಯಿ ಇದ್ದಂಥ ಬ್ಯಾರೆಲ್ ರೇಟು 110 ರೂಪಾಯಿ ಆಗಿದೆ. ಎಲ್ಲ ದೇಶಕ್ಕೂ ಒಂದೇ ರೀತಿಯಾದ ಒಂದು ಇದು 110 ರೂಪಾಯಿ ಆಗಿದೆ. ಇವತ್ತಿನ ಬ್ಯಾರೆಲ್ ರೇಟ್ 110 ರೂಪಾಯಿ ಸ್ವಾಮಿ. 60 ರೂಪಾಯಿ ಆಟೋಮೆಟಿಕ್ ಆಗಿ ಪೆಟ್ರೋಲ್ ಜಾಸ್ತಿ ಮಾಡಬೇಕಾಗಿಲ್ಲ.